ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗ ಸ್ಟೋರಿ ಸ್ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ ಮಗ್ಗ. ಮೊದಲನೇ ಅಪ್ಡೇಟ್ಗೆ ಹೋಗ್ಬಿಡೋಣ ಸ್ಟ್ರೈಟ್ ಅವೇ ವಿತೌಟ್ ಮೇಕಿಂಗ್ ಎನಿ ಡಿಲೇ. ಮೊದಲನೇ ಮ್ಯಾಟ್ರ್ ಸುಮಾರು ಜನ ಕಾಮೆಂಟ್ ಸೆಕ್ಷನಲ್ಲಿ ಆಗ್ತಾ ಇದ್ದೀರಾ ನೋಡಿದೆ. ಏನು ಗುರು ಇದು ಹೊಸ ರೋಲ್, ಏನಕ್ಕೆ 5 ಪೆನಾಲ್ಟಿ ರನ್ಸ್ನ ಕೊಟ್ಟರು? ನಿನ್ನೆ ಆದಂಥ ಮ್ಯಾಚಲ್ಲಿ USA 5 ರನ್ ಪೆನಾಲ್ಟಿ ಬಿತ್ತು. ಇಂಡಿಯಾಗೆ ಸಮೌಟ್ ಅರೌಂಡ್ 35 ರನ್ಸನೋ ಬೇಕಿತ್ತು. ಆ ಟೈಮ್ಗೆ ಕರೆಕ್ಟಾಗಿ ಪೆನಾಲ್ಟಿ ಬಿತ್ತು. 5 ರನ್ನು ರೆಡ್ಯೂಸ್ ಆಯಿತು, ನಮ್ಮ ಟೀಮ್ ಇಂಡಿಯಾಗೆ ಕಮ್ಮಿ ಆಯಿತು. ಏನಕ್ಕೆ ಕೊಟ್ಟರು ಪೆನಾಲ್ಟಿ ರನ್ಸು ಅಂತ ಅಂದರೆ, ನಿಮಗೆ ಬಹುಶಃ ನಾನು ಹೇಳಿದ್ದೆ, ನಿಮಗೆ ನೆನಪಿದೆ ಅಂತ ಕಾಣಿಸುತ್ತೆ. ಟೂರ್ನಮೆಂಟ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೇ ಹೇಳಿದೆ, ಈ ಒಂದು ಹೊಸ ರೂಲ್ನ ತಗೊಂಬಂದು ಇಂಪ್ಲಿಮೆಂಟ್ ಮಾಡಿದ್ದೆ. ICC ಅವರು ಈ ಒಂದು ಟೂರ್ನಮೆಂಟಲ್ಲಿ ಅದನ್ನು ಇಂಪ್ಲಿಮೆಂಟ್ ಮಾಡಿದ್ದಾರೆ. ಏನು ಅಂತಂದರೆ 60 ಸೆಕೆಂಡ್ ರೂಲು. 60 ಸೆಕೆಂಡ್ ರೂಲ್ ಅಂತಂದರೆ 1 ಓವರಿಂದ ಇನ್ನೂ 1 ಓವರ್ ಹಾಕೋದಕ್ಕೆ 60 ಸೆಕೆಂಡ್ ಟೈಮ್ ಕೊಡ್ತಾರಂತೆ. ಆ 60 ಸೆಕೆಂಡ್ ಟೈಮು ಏನಾದ್ರು ಎಕ್ಸೀಡ್ ಆಯಿತು ಅಂತ ಅಂದರೆ, ಏನಾದ್ರು ಜಾಸ್ತಿ ಟೈಮ್ ತೊಗೊಂಡು ಡಿಸ್ಕಸ್ ಮಾಡಿಬಿಟ್ಟು ಯೋಚನೆ ಮಾಡಿಬಿಟ್ಟು ಬೌಲಿಂಗ್ ಎಲ್ಲ ಮಾಡ್ತಾ ಇದ್ದಾರೆ ಅಂತ ಅಂದರೆ, ಸೊ ಅವಾಗ ಇವರಿಗೆ ಪೆನಾಲ್ಟಿ ಹಾಕ್ತಾರಂತೆ. 5 ರನ್ ಪೆನಾಲ್ಟಿ. ಜಸ್ಟ್ ಒಂದು ಟೈಮ್ ಮಾಡಿಬಿಟ್ರೆ ಪೆನಾಲ್ಟಿ ಹಾಕ್ಬಿಡ್ತಾರ ಅಂತ ಅಂದರೆ, ಇಲ್ಲ, ಒಂದು ಇನ್ನಿಂಗ್ಸಲ್ಲಿ 2 ಸಲ ಮಾಡೋದಕ್ಕೆ ಅಲೋ ಇರ್ತಿತ್ತರ, 1 ನಿಮಿಷಕ್ಕಿಂತ ಜಾಸ್ತಿ ತೊಗೊಳೋದಕ್ಕೆ. ಅವಾಗ ಅಂಪೈರು 2 ಸಲ ವಾರ್ನಿಂಗ್ ಕೊಡ್ತಾರೆ. ನಿಮ್ಮದು 60 ಸೆಕೆಂಡ್ ಆಯಿತು ಗುರು, 1 ನಿಮಿಷ ಆಯಿತು, ನೀವು ಬೌಲಿಂಗ್ ಮಾಡಬೇಕು ಬೇಗ ಅಂತ. ಆ ವಾರ್ನಿಂಗ್ನ ಕೇಳಿಸ್ಕೊಂಡು ಕೂಡ 2 ಸಲ ವಾರ್ನಿಂಗ್ನ ಕೇಳಿಸ್ಕೊಂಡು ಕೂಡ 3ನೇ ಸಲ ಈ ತಪ್ಪು ನಾವು ಮಾಡ್ತು ಅಂದರೆ 1 ನಿಮಿಷಕ್ಕಿಂತ ಜಾಸ್ತಿ ತೊಗೊಂತು ಅಂದರೆ ಓವರ್ ಇಂಟರ್ಚೇಂಜ್ ಮಾಡೋವಂಥ ಟೈಮಲ್ಲಿ ಅವಾಗ ಪೆನಾಲ್ಟಿ ಆಗ್ತಾರೆ. ನೆನ್ನೆ ಆಗಿದ್ದು ಇವರಿಗೆ ಅದನ್ನೇ ಫಾರ್ ದ ವೆರಿ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಇವರಿಗೆ ಈ ಥರ ಒಂದು ಪೆನಾಲ್ಟಿ ಬಂದಿದೆ. ಅದು ಓವರ್ಸ್ನ ಚೇಂಜ್ ಮಾಡೋವಂಥ ಟೈಮ್ನ ಜಾಸ್ತಿ ತಗೊಂಡಿದ್ದರಿಂದ. ಸೊ ಇದೆಲ್ಲರಿಗೂ ಸ್ವಲ್ಪ ಜನಕ್ಕೆ ಸ್ವಲ್ಪ ಕನ್ಫ್ಯೂಷನ್ ಇತ್ತು, ಏನಾಯಿತು ಅಂತ ಸ್ವಲ್ಪ ಜನಕ್ಕೆ ಅರ್ಥ ಆಗಿರೋದಿಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಸುಮ್ಮನೆ. ಈ ಓವರ್ ಇಂಟರ್ಚೇಂಜ್ ಮಾಡುವಂಥ ಟೈಮಲ್ಲಿ 60 ಸೆಕೆಂಡ್ಗಿಂತ ಜಾಸ್ತಿ ತಗೊಂತು ಅಂತಂದರೆ ಹೊಸ ರೂಲ್ ಪ್ರಕಾರ 3 ಸಲ ಏನಾದ್ರು ಆಯಿತು ಅಂತಂದರೆ 5 ರನ್ ಪೆನಾಲ್ಟಿ ಹಾಕ್ತಾರೆ. ಅಪೇಟ್ ಬಿಟ್ಟು ಇಂಡಿಯಾ ಆಡ್ತಿಲ್ಲ 3 ಮ್ಯಾಚು ನಸ್ಸು ಇಂಟರ್ನ್ಯಾಷನಲ್ ಕೌಂಟಿ ಕ್ರಿಕೆಟ್ ಸ್ಟೇಡಿಯಂ. ಈ ಸ್ಟೇಡಿಯಮು ಆರ್ಟಿಫಿಷಿಯಲಿ ಬಿಲ್ಟ್ ಅಂತ ಗೊತ್ತಿದೆ, ಟೆಂಪ್ರವರಿಗೆ ಬಿಲ್ಟ್ ಮಾಡಿರುವಂಥ ಸ್ಟೇಡಿಯಮ್ಮು. ಖಾಲಿ ಜಾಗ ಇತ್ತು, ಆ ಜಾಗದಲ್ಲಿ ಬಿಲ್ಡ್ ಮಾಡಿರುವಂಥ ಸ್ಟೇಡಿಯಂ ಇದೆ. ಯಾಕಂದರೆ US ಅಷ್ಟೊಂದು ಕ್ರಿಕೆಟ್ ಏನು ಆಡೋಕ್ಕೆ ಹೋಗೋದಿಲ್ಲ. ಇದು ಯೂಸ್ ಕೂಡ ಫ್ಯೂಚರಲ್ಲಿ ಆಗುತ್ತೋ ಆಗೋದಿಲ್ಲ ಗೊತ್ತಿಲ್ಲ, ಬಟ್ ಫ್ಯೂಚರ್ಗೆ ಅಂತ ಏನು ಕಟ್ಟಿರಲಿಲ್ಲ ಇವರು. ಜಸ್ಟ್ ಟೆಂಪ್ರವರಿಗೋಸ್ಕರ ಮಾತ್ರ, ವರ್ಲ್ಡ್ ಕಪ್ಪಿಗೋಸ್ಕರ ಮಾತ್ರ ಇದೊಂದು ಕಟ್ಟಿದ್ರು. ಇವಾಗ ಅದನ್ನು ಡಿಸ್ಮ್ಯಾಂಟಲ್ ಮಾಡ್ತಾರಂತೆ ಇವರು. ಡಿಸ್ಮ್ಯಾಂಟ್ ಎಲ್ಲ ಬಿಚ್ಚಿಡ್ತಾರಂತೆ, ಇವಾಗೆಲ್ಲ ಜೋಡಿಸಿದಾರಂತೆ. ಅದನ್ನೆಲ್ಲ ಬಿಚ್ಚಿಟ್ಬಿಟ್ಟು ಆ ಸ್ಟ್ಯಾಂಡ್ಸು ಗೀಣ್ಸು ಎಲ್ಲ ಎತ್ಕೊಂಡು ವಾಪಸ್ ಹೋಯ್ತಾರೆ ಅಂತ ಅಪ್ಡೇಟ್ ಬಂದಿದೆ. ಇನ್ನೇನು ಹಂಗೆ ಹೇಳ್ತಾರೆ, ಟೆಂಪ್ರವರಿಗೆ ಬಿಲ್ಡ್ ಮಾಡುವಂಥ ಸ್ಟೇಡಿಯಂ ಅದು, ಏನು ಪರ್ಮನೆಂಟಾಗಂತೂ ಬಿಲ್ಡ್ ಮಾಡಿಲ್ಲ, ಕಾಂಕ್ರೀಟ್ ಹಾಕ್ಬಿಟ್ಟು ಏನು ಬಿಲ್ಡ್ ಮಾಡಿರಲಿಲ್ಲ ಅವರು. ಜಸ್ಟ್ ಸ್ಟೀಲು ಅದು ಇದು ಎಲ್ಲ ಹಾಕ್ಬಿಟ್ಟು ಬಿಲ್ಡ್ ಮಾಡಿದ್ರು. ಅದನ್ನ ಇವಾಗ ಕಿತ್ಕೊಂಡು ವಾಪಸ್ ತಗೊಂಡು ಹೋಗ್ತಾರೆ ಅಷ್ಟೇ. ಅಪ್ಡೇಟ್ ಬತ್ರಿ, ಆಸ್ಟ್ರೇಲಿಯಾ ವರ್ಸಸ್ ಸ್ಕಾಟ್ಲೆಂಡ್ ಮ್ಯಾಚ್ ರಿಲೇಟೆಡ್ ಅಪ್ಡೇಟ್ ಬರ್ತದೆ. ಮಿಚೆಲ್ ಮಾರ್ಷ್ ಬ್ಯಾನ್ ಆಗುವಂಥ ಸಾಧ್ಯತೆ ಇದೆ. ಇನ್ ಕೇಸ್ ಏನಾದ್ರು ಈ ಒಂದು ಮ್ಯಾನಿಪುಲೇಷನ್ ಮಾಡ್ತು ಅಂತಂದರೆ, ಬೇಕು ಅಂತ ಸೋಲೋ ಥರ ಏನಾದರೂ ಮಾಡ್ತು ಅಂತಂದರೆ, ಇಂಗ್ಲೆಂಡ್ನ ಈಚೆ ಇಟ್ಟೋದಕ್ಕೋಸ್ಕರ ಇವ್ರನ್ನಾದ್ರೂ ಮ್ಯಾನಿಪುಲೇಟ್ ಮಾಡ್ತು ಅಂತಂದರೆ, ಸ್ಕಾಟ್ಲೆಂಡ್ನ ಗೆಲ್ಸೋ ಥರ ಮಾಡ್ತು ಅಂದರೆ, ಯಾಕಂದರೆ ಒಂದು ಮ್ಯಾಚ್ ಇದೆ ಆಸ್ಟ್ರೇಲಿಯಾ ವರ್ಸಸ್ ಸ್ಕಾಟ್ಲ್ಯಾಂಡು. ಆ ಮ್ಯಾಚು ಡಿಸೈಡ್ ಮಾಡುತ್ತೆ ಸ್ಕಾಟ್ಲ್ಯಾಂಡು ಕ್ವಾಲಿಫೈ ಆಗ್ತಾರಾ ಆಗೋದಿಲ್ವಾ ಅಂತ. ಆ ಮ್ಯಾಚ್ನ ಗೆಲ್ತು ಅಂದರೆ ಆಸ್ಟ್ರೇಲಿಯಾ ಆಲ್ರೆಡಿ ಕ್ವಾಲಿಫೈ ಆಗಿದ್ರೆ, ಅವ್ರ ಜೊತೆಗೆ ಸ್ಕಾಟ್ಲ್ಯಾಂಡ್ ಕೂಡ ಕ್ವಾಲಿಫೈ ಆಗ್ತಾರೆ. ಬೇಕು ಅಂತ ಏನಾದ್ರು ಸೋತ್ರು ಅಂತ ಅಂದರೆ, ಆಲ್ರೆಡಿ ಒಂದು ಹಿಂಟ್ ಮಾಡಿದ್ರಂತೆ ಜಾಶ್ ಹೇಸಲ್ವುಡ್ನೋ, ನಮಗೆ ಏನೇನು ಬೇಕೋ ನಾವು ಟ್ಯಾಕ್ಟಿಕ್ಸ್ಗಳನ್ನ ನಾವು ಮಾಡ್ಕೊತೀವಿ, ಸ್ಟ್ರಾಟಜಿ ಏನೇನು ಬೇಕೋ ಅದೆಲ್ಲ ಮಾಡ್ಕೊತೀವಿ ಅಂತ. ಸೊ ಆ ಸ್ಟ್ರಾಟಜಿ ಏನು ಅಂತಂದರೆ, ಇದೇ ಸ್ಟ್ರಾಟಜಿ ಇರಬಹುದು ಅನ್ನೋ ಥರ ಕಾಣಿಸ್ತಾ ಇದೆ ಅಂತ ಎಲ್ಲರಿಗೂ ಒಂದು ಔಟ್ಸೈಡ್ ಒಂಥರ ಹಂಗೆ ಕಾಣಿಸ್ತದೆ. ಯಾಕಂದರೆ ಸ್ಕಾಟ್ಲ್ಯಾಂಡ್ ಮೇಲೆ ಏನಾದ್ರು ಸೋತೋಗ್ಬಿಡ್ತು ಅಂತಂದರೆ ಆಸ್ಟ್ರೇಲಿಯಾ, ಅವಾಗ ಇಂಗ್ಲೆಂಡ್ ಅವ್ರು ಮನೆಗೆ ಹೋಗ್ತಾರೆ. ಇಂಗ್ಲೆಂಡ್ ಸೂಪರ್ 8ಗೆ ಕ್ವಾಲಿಫೈ ಆಗೋದಕ್ಕೆ ಆಗೋದಿಲ್ಲ. ಸ್ಕಾಟ್ಲ್ಯಾಂಡ್ನ ಅಲ್ಲಿ ಸೂಪರ್ 8ಗೆ ಕರ್ಕೊಂಬಂತು ಅಂತಂದರೆ ಆರಾಮಾಗಿ ಇವ್ರು ಬೇಕಾದ್ರೆ ಹೊಡೆದ್ಬಿಟ್ಟು, ಅಲ್ಲೇನು ಅಷ್ಟೊಂದು ಟಫ್ ಕಾಂಪಿಟೇಷನ್ ಇರೋದಿಲ್ಲ. ಇಂಗ್ಲೆಂಡ್ ಬಂದರೆ ಟಫ್ ಕಾಂಪಿಟೇಷನ್ ಆದರೂ ಆಗ್ಬೋದು ಅಂತ ಈ ಥರ ಒಂದು ಟ್ಯಾಕ್ಟಿಕ್ಸ್ ಮಾಡ್ಬೋದು ಅಂತ ಅನ್ಕೊಂತ ಇದ್ದಾರಂತೆ. ಒಂದು ವೇಳೆ ಈ ಥರ ಏನಾದರೂ ಇದು ಬೇಕು ಅನ್ನೋ ಥರ ಏನಾದ್ರು ಸೋಲೋ ಥರ ಏನಾದ್ರು ಒಂಥರ ಮ್ಯಾಚ್ ಫಿಕ್ಸಿಂಗ್ ಮಾಡೋ ಥರ ಏನಾದ್ರು ಆಯಿತು ಅಂತ, ಮ್ಯಾಚ್ ಫಿಕ್ಸಿಂಗ್ ಲೆಕ್ಕ ಥರ ಅಲ್ಲ ಇದು, ಒಟ್ಟಿನಲ್ಲಿ ಅದು ಕೂಡ ಒಂದು ಸ್ಟ್ರಾಟಜಿ. ಸೊ ಈ ಸ್ಟ್ರಾಟಜಿನ ಉಪಯೋಗಿಸೋದಕ್ಕೆ ಹೊರಟರು ಅಂತಂದರೆ, ಬೇಕು ಅಂತ ನಾವು ಮಾಡ್ತಾ ಇದ್ದಾರೆ ಅಂತ ಅಂದರೆ, ಅವಾಗ ಬ್ಯಾನ್ ಆಗುವಂಥ ಸಾಧ್ಯತೆ ಇದೆ ಅಂತ ಅಪ್ಡೇಟ್ ಬರ್ತಿದೆ. ನೋಡೋಣ ಅದೇನಾಗುತ್ತೆ ಅಂತ. ಇನ್ನೂ ಮ್ಯಾಚ್ ಆಗಿಲ್ಲ, ಮ್ಯಾಚ್ ಆದಮೇಲೆ ಗೊತ್ತಾಗುತ್ತೆ. ಅಪ್ಡೇಟ್ ನಂಬರ್ 4 ಇವಾಗ ಪ್ರೀಡಿಫೈನ್ ಮಾಡಿಬಿಟ್ಟಿದೆ ಆಲ್ರೆಡಿ ICC. ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಮ್ಯಾಚ್ ಆಗಲೇಬೇಕು ಅಂತ. ಇಂಡಿಯಾ A1 ಆಗಿ ಡಿಸೈಡ್ ಮಾಡಿದೆ, ಇವ್ರನ್ನ B2 ಆಗಿ ಡಿಸೈಡ್ ಮಾಡಿದೆ ಆಸ್ಟ್ರೇಲಿಯಾ ಅವ್ರನ್ನ. ಸೊ ಇವರಿಬ್ರದ್ದು ಮ್ಯಾಚು ಆಗಲೇಬೇಕು ಅಂತ. ಸೊ 24ನೇ ತಾರೀಕು ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಮ್ಯಾಚು ಆಗ್ತಾ ಇದೆ. 20ನೇ ತಾರೀಕು ಜೊತೆಗೆ 22ನೇ ತಾರೀಕು ಇಂಡಿಯಾ ಅಂತೂ ಪಕ್ಕ ಆಡುತ್ತೆ. ಅವ್ರ ಮೇಲೆ ಯಾರು ಆಡ್ತಾರೆ ಅಂತ ಇನ್ನೂ ಪಕ್ಕ 100% ಫಿಕ್ಸ್ ಆಗಿಲ್ಲ. ಬಟ್ ಆದರೂ ಸಹ ಒಂಥರ ಟೆಂಟಿಟಿವ್ ಆಗಿ ನೋಡೋದಾಯಿತು ಅಂದರೆ, ಅಫ್ಘಾನಿಸ್ತಾನ ಕ್ವಾಲಿಫೈ ಆಯಿತು ಅಂದರೆ ಅಫ್ಘಾನಿಸ್ತಾನವರು ಆಡುವಂಥ ಸಾಧ್ಯತೆ ಇದೆ 20ನೇ ತಾರೀಕು.
ಇವ್ರ ಮೇಲೆ, ಇಂಡಿಯಾ ಮೇಲೆ. ಜೊತೆಗೆ ಬಾಂಗ್ಲಾದೇಶವರು ಕ್ವಾಲಿಫೈ ಆಯಿತು ಅಂದರೆ ಗ್ರೂಪ್ ಡಿ ಇಂದ ಇವರು ಕೂಡ 22ನೇ ತಾರೀಕು ಆಡುವಂಥ ಸಾಧ್ಯತೆ ಇದೆ. ಕಾದು ನೋಡೋಣ. ಇನ್ನು ಅಲ್ಟಿಮೇಟ್ ಆಗಿ ಇದೇನು ಫಿಕ್ಸ್ ಏನಾಗಿಲ್ಲ. ಒಟ್ಟಲ್ಲಿ ಇಂಡಿಯಾ ವಾಸ್ ಆಸ್ಟ್ರೇಲಿಯಾ 24ನೇ ತಾರೀಕಂತೂ ಪಕ್ಕಾ ಫಿಕ್ಸು. ಇನ್ನು 2 ಟೀಮ್ದು ಸ್ವಲ್ಪ ಡೌಟ್ಗಳಿದೆ, ಕಾದು ನೋಡೋಣ ಏನು ಆಗುತ್ತೆ ಅಂತ. ಅಪ್ಡೇಟ್ ನಂಬರ್ 5 ಅದೇ ಹೇಳಿದ್ನಲ್ಲ, ಜಾಶ್ ಹೇಸಲ್ವುಡ್ ಏನೋ ಒಂದು ಹೇಳಿದ್ದಾರೆ ಅಂತ, ಹಿಂಟ್ ಕೊಟ್ಟಿದ್ದಾರೆ ಅಂತ. ಜಾಶ್ ಹೇಸಲ್ವುಡ್ ಏನು ಹೇಳಿದ್ದಾರೆ ಅಂತಂದರೆ, ಇಫ್ ವಿ ಕ್ಯಾನ್ ಗೆಟ್ ಇಂಗ್ಲೆಂಡ್ ಔಟ್ ಆಫ್ ದ ಟೂರ್ನಮೆಂಟ್ ಇಟ್ಸ್ ಇನ್ ಅವರ್ ಬೆಸ್ಟ್ ಇಂಟ್ರೆಸ್ಟ್ ಅಂತ. ಎಲ್ಲ ನಮ್ಮ ಕೈಲಿದೆ, ನಾವು ಬೇಕಾದ್ರೆ ಎತ್ತಾಕ್ಬೋದು ಅವ್ರನ್ನ ಈಚೆ ಕಡೆಗೆ ಗೊತ್ತಾ ಅಂತ ಓಪನ್ ಆಗಿ ಹೇಳಿದ್ದಾರೆ. ಸೊ ಈ ಓಪನ್ ಸ್ಟೇಟ್ಮೆಂಟ್ನ ಕೇಳಾದ್ಮೇಲೆ ಇವಾಗ ಬ್ಯಾನ್ ಗೀನ್ ಅನ್ನೋ ಒಂದು ಯೋಚನೆಗಳು ಬರ್ತಾ ಇದೆ. ಬಟ್ ಆಸ್ಟ್ರೇಲಿಯಾನವರು ಸೋಲ್ತು ಅಂತ ಅಂದರೆ ಇಟ್ಕೊಳ್ಳಿ, ಅವಾಗ ಡೌಟ್ಸ್ಗಳೆಲ್ಲ ಶುರುವಾಗುತ್ತೆ. ಸ್ಕಾಟ್ಲೆಂಡ್ ಮೇಲೆ ಸೋಲ್ತು ಅಂದರೆ ಇವ್ರು ಬೇಕು ಅಂತಲೇ ಸೋತಿದೆ ಅಂತ. ಇಂಗ್ಲೆಂಡರು ಅಂತೂ ತಿಕ್ಕಮಕ್ಕ ಎಲ್ಲ ಉರ್ಕೊಂಡು ನಚ್ಚಿ ಸೈಕ್ ಆಗೋಗ್ಬಿಡ್ತಾರೆ ಆಸ್ಟ್ರೇಲಿಯಾದವ್ರ ಮೇಲೆ. ಒಂಥರ ಆ ಜನ್ಮ ವೈರಿಗಳ ಥರ ನೋಡ್ತಾರೆ ಇನ್ಮೇಲೆ ಇಂಗ್ಲೆಂಡ್ ವರ್ಸಸ್ ಆಸ್ಟ್ರೇಲಿಯಾ ಅಂತ ಇವಾಗಲೇ ನೋಡ್ತಾರೆ. ಬಟ್ ಇದು ಏನಾದ್ರು ಬೇಕು ಅಂತ ಈಚೆ ಕಡೆ ಹಾಕ್ಬಿಟ್ರು ಅಂತ ಅಂದರೆ, ಬೇಕು ಅಂತ ಸೋತೋಗ್ಬಿಟ್ಟು ಈಚೆ ಹಾಕಿಸ್ಕೊಬಿಟ್ರು ಅಂತಂದರೆ ಇಂಗ್ಲೆಂಡ್ನ. ಸೊ ಇದಕ್ಕಿಂತ ಒಂದು ಅಜೀಬ್ ಆಗೋದು ಇನ್ನೂ ಒಂದು ಇರೋದಿಲ್ಲ. ನೋಡೋಣ ಏನೇನು ಆಗುತ್ತೆ ಅಂತ. ಇದಿಷ್ಟು ಆಗಿತ್ತು ಮಗ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ವಿಡಿಯೋ ಇಷ್ಟ ಆಗಿತ್ತು ಒಂದೇ ಒಂದು ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಆಗೋದು.